ಸಾವು. ಇದೊಂದು ಸಾವು. ಮೀನ್ ತಂದ್ರೆ ಮನ್ಸಿಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ, ನಾಯಿಗೆ ಫಸ್ಟ್ ಗೊತ್ತಾಗ್ತದೆ. ಅರೆ ಬಲೆ 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 ಬಂಗಡೆ ಬೂತಾಯಿ ಬಂಗಡೆ ಬೂತಾಯಿ. ಅರೆ ಬಲೆ ಮಾರ್ರೆ, ಬಂಗಡೆ ಉಂಟು, ಬೂತಾಯಿ ಉಂಟು, ಕಾಣೆ ಉಂಟು, ಅಂಜಲ್ ಉಂಟು, ಪಾಂಪ್ಲೆಟ್ ಉಂಟು, ಪ್ರಾನ್ಸ್ ಉಂಟು, ಮೊರವಾಯಿ ಉಂಟು. ಯಾವ್ದು ಬೇಕು? ಬಡ್ಡೆ ಇಲ್ಲಲ್ಲ ಮಾರ್ರೆ. ಓಯ್ ಅಲ್ಲ ಇವ್ರಿ ಮೀನಿ ಅಂತಕ ಪಕ್ಕದಲ್ಲಿ ಮತ್ಸ್ಯ ಕನ್ಯೆನೇ ಉಂಟು, ಮೀನ್ ಕೇಳ್ತಾರ? ಚಂದ ಇರ್ಲಿ. ನಿಮಗೆ ಬೇಕಾ? ಅಲ್ಲ ನಮ್ದು ವ್ಯಾಪಾರ ಫುಲ್ಲು ಡಲ್ಲು ಸರ್. ಯಾಕೆ ಹೇಳಿ? ಭೂಮಿ ಮೀನ್ ತಿನ್ನೋದ್ ಬಿಟ್ಟಿದ್ದಾರೆ, ಕೋಳಿ ತಿನ್ನೋದಂತೆ. ಬಟ್ಟೆ ತುಂಬಾ ಕೋಳಿ ಪುಕ್ಕ ನೋಡಿ ನೋಡಿ. ಕೊಡ್ತೇನೆ ನಿಮಗೆ ಮೀನ್ ಕೊಡ್ತೇನೆ, ಈಗ ಕೊಡೋದಿಲ್ಲ. ವ್ಯಾಪಾರ ಮುಗಿಸಿ ಬರ್ತೇನಲ್ಲ, ಉಳ್ದಿದ್ದ 2 ಜಬ್ಬು ಕಾಣೆ ಕೊಡ್ತೇನೆ ಅವರಿಗೆ. ಕಾಣೆ ತಿನ್ನಲ್ಲ ನಾನು. ಕಾಣೆ ತಿನ್ನಲ್ಲ, ಬಂಗುಡೆ ಫೇವ್ರೇಟ್ ಕೊಡ್ತೇನೆ. ಅಯ್ಯಪ್ಪ ಸರ್, ನಿಮ್ ಪಕ್ಕ ಮಚ್ಚಕನ್ಯೆ ಉಂಟು, ನಮ್ಮ ಮನೇಲಿ ಒಂದು ಮಚ್ಚಕನ್ಯೆ ಅಂತ ತಂದ ಮೇಲೆ ಗೊತ್ತಾಗಿದ್ದು ಅದು ಮಚ್ಚಕನ್ಯೆ ಅಲ್ಲ, ತಿಮಿಂಗಿಲ್ಲ ಅಂತ. ಅವಳು ನನ್ನನ್ನೇ ನುಂಗ್ತಾಳೆ. ತೋರಿಸ್ತೀನಿ ಈಗ, ತಾಡೀರಿ. ಅಬಾಬಾಬಾಬಾ, ಸುದ್ದಿ ಭಾರಿ ಉಂಟು ಇವತ್ತು. ಒಬ್ಬ ಗಂಡಸು ಒಂದು ವಿಷ ಇರುವ ಹಾವಿನ ಜೊತೆ ಒಂದೇ ಕೋಣೆಯಲ್ಲಿದ್ದು ಗಿನ್ನಿಸ್ ರೆಕಾರ್ಡ್ ಇದೆಯಾ? ಎಂತ ಸಾವು ರೆಕಾರ್ಡು. ನಾವು ಮದ್ವೆ ಆದ್ರ ಮೇಲೆ ಒಂದೇ ಹೆಂಗಸಿನ ಜೊತೆ ಒಂದೇ ಕೋಣೆಯಲ್ಲಿ ಇರ್ತೇವೆ, ನಮ್ದು ಯಾವ ರೆಕಾರ್ಡ್ ಇರಬಹುದು? ಹಲೋ, ಏನಂದ್ರಿ? ನಮ್ ಗಂಡಸರು ಎಂತರ ಮಾತಾಡ್ತೀವಿ, ಹೆಂಗಸ್ರದ್ದು ಎಂತ ಮಧ್ಯ ಬಾಯೇ. ಅದೇ ನಿಮ್ದು ಗಂಡಸ್ರದ್ದು ಬರೀ ಮಾತೆ, ಬೇರೇನು ಕೆಲ್ಸ ಆಗಲ್ಲ. ತಗೊಳ್ಳಿ, ತಿಂಡಿ ತಿನ್ನಿ. ರೀ, ಮುಂದಿನ ವಾರ ಸುಸ್ಸು ಮದ್ವೆ ಅಂತೆ, ಹೋಗ್ ಬರೋಣ. ಈ ಸರಿ ಸುಸ್ಸು ಮದ್ವೆಗೆ ಹೋಗ್ಲಿಕ್ಕೆ ಆಗಲ್ಲ, ಮುಂದಿನ ಸರಿ ಹೋಗುವ. ಅಲ್ಲ, ಅದೇ ನಿಮ್ ತಾತನ ತಿಥಿನ ವರ್ಷಕ್ಕೊಂದ್ಸಲ ಬರಕ್ಕೆ, ಅವ್ರ ಮದ್ವೆ ಆಗ್ತಿರೋದೇ ಅಪರೂಪ. ಅಯ್ಯೋ ಸಾಯಿ, ನಾನು ಹೇಳಿದೆ ಸರ್, ಈ ಮಂಗಳೂರಿಗೂ ಈ ಬೆಂಗಳೂರಿಗೂ ಸೆಟ್ ಆಗುದಿಲ್ಲ, ಮಧ್ಯದಲ್ಲಿ ಬರೀ ಆಕ್ಸಿಡೆಂಟ್ ಆಗ್ತದೆ ಅಂತ. ಇವಳು ಕೇಳಿ ಸಾಯಲಿಲ್ಲ, ಇವಳನ್ನೇ ತಂದು ಕಟ್ಟಿದ್ದಾರೆ ಈಗ. ಸೆಟ್ ಆಗದೆ ಕಟ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ತಿನ್ನು. ಪ್ಲೀಸ್ ತಿಂಡಿ ತಿಂದು ಹೆಂಗಿದೆ ಹೇಳಿ. ಹೇಳ್ತೇನೆ. ಸ್ವಾಮಿ ಕರಗಜ್ಜ, ಒಮ್ಮೆ ನನ್ನನ್ನು ಕಾಪಾಡಪ್ಪ. ಅಲ್ಲ, ಎಲ್ಲರೂ ತಿನ್ನುವ ಮುನ್ನ ಬೇಡ್ತಾರೆ, ನಾನ್ ತಿಂದ ಮೇಲೆ ದೇವರೇ ನನ್ನನ್ನು ಒಮ್ಮೆ ಬದುಕಿಸು ತಿಂದ ಕರ್ಮಕ್ಕೆ ಅಂತ. ಅಷ್ಟು ಸಖತ್ತಾಗಿ ಮಾಡ್ತಾಳೆ ಇವಳು. ನಾನ್ ಮಾಡೋದಕ್ಕಪ್ಪ ನೀನ್ ಹಿಂಗಿದ್ಯಾ? ಮೇಡಮ್, ಮದ್ವೆ ದಿನ ಇವ್ರಿಗೊಂದ್ ಪ್ಯಾಂಟ್ ಕೊಡ್ತಿದ್ದೆ, ಅದನ್ನ ಹಾಕೊಂಡು ಪಂಕ್ತಿಯಲ್ಲಿ ಊಟಕ್ಕೆ ಕೂತ್ರು. ಊಟ ಮುಗಿಸಿ ಇವ್ರೇನೋ ಎದ್ದು ಹೋದ್ರು, ಆದ್ರೆ ಪ್ಯಾಂಟ್ ಅಲ್ಲೇ ಇತ್ತು. ಅಷ್ಟು ತೆಳ್ಳಗಿದ್ದ ಈ ಅಪ್ಪ, ನೋಡಕ್ಕೆ ಕೂದ್ಲುದ್ರೋಗಿರೋ ಪೊಮರಿಯ ನಾಯಿ ತರ ಇದ್ದ. ಹೆಂಗಿದ್ಲು ಗೊತ್ತಾ ಸರ್? ನಾನು ಒಮ್ಮೆ ಹೆಣ್ಣು ನೋಡುವಂತ ಒಂದು ಮನೆಗೆ ಹೋದೆ, ತೀಡ್ಕೊಂಬಂದ್ಲು. ನಾನು ಮೈಸೂರು ಅಂಬಾರಿ ನೋಡ್ಲಿಕ್ಕೆ ಹೋಗಿದ್ದೀನೋ ಇಲ್ಲ ಹೆಣ್ಣು ನೋಡ್ಲಿಕ್ಕೆ ಹೋಗಿದ್ದೀನೋ ಅಂತ ಒಮ್ಮೆ ಕನ್ಫ್ಯೂಸ್ ಆಗ್ಬಿಡ್ತು. ಹಂಗೆ ಬಂದ್ಲು. ಇವಳಿಗೆ ತಾಳಿ ಕಟ್ಟಿದ ಮರುಕ್ಷಣ ಇವಳ ಅಪ್ಪ ಏನ್ ಹೇಳ್ದ ಗೊತ್ತಾ? ಅಪ್ಪ, ನನಗಿದ್ದು ಭಾರ ಪೂರ್ತಿ ಇಳೀತು ಅಂದ. ಅಷ್ಟು ದಪ್ಪ ಇತ್ತು ಇವಳು. ನಿಮ್ಮಮ್ಮನು ಹೇಳಿದ್ರು ಕಣಪ್ಪ, ನನ್ ಮಗ ಕಿತ್ತೋದವನು, ಅವನಿಗೆ ಚಟ್ಟ ಹತ್ತೋ ಎಲ್ಲಾ ಚಟಗಳು ಇದೆ, ನೀನೇ ಬಿಡಿಸ್ಬೇಕಮ್ಮ ಅಂತ. ಈ ಹೆಂಗಸರು ಇಲ್ಲ ಅಂದ್ರೆ ನಿಮ್ ಗಂಡಸರು ಗೋಳ್ ಕೇಳೋರು ಯಾರು ಇಲ್ಲ, ತಿಳ್ಕೊಳ್ಳಿ. ಸುಮ್ಮನೆ ಮಾತಾಡ್ತಾರೆ. ಎಷ್ಟು ಭಾರತದಲ್ಲಿ ಗಂಡಿಗೆ 2ನೇ ಮದುವೆಗೆ ಅವಕಾಶ ಇಲ್ಲ. ಯಾಕೆ ಹೇಳು? ನಮ್ಮಂತ ಹೆಂಗಸರಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಇಲ್ಲ, ಗಂಡಸರಿಗೆ ಆಗ್ಬಾರ್ದು ಅಂತ. ನೀ ಗಂಡಸರಿಗೆ ಹೇಳ್ತೀಯ, ಒಂದು ತಲೆನೋವೇ ತಡಿಲಿಕ್ಕಾಗೋದಿಲ್ಲ, ಇನ್ನು 2 ಎಲ್ಲಿ ತಡಿತಾನೆ ಅಂತ. ನೋಡಿ ಮೇಡಮ್, ನೋಡಿ ಹೆಂಗ್ ಮಾತಾಡ್ತಾನೆ ನೋಡಿ. ಮದ್ವೆಗಿಂತ ಮುಂಚೆ ಒಲವೇ ಚಲುವೆ ಮೊಲವೇ ಅಂತಿದ್ದ, ಈಗ ಹೆಂಗ್ ಮಾತಾಡ್ತಾನೆ ನೋಡಿ. ಅಷ್ಟಿಲ್ಲದೆ ಹೇಳ್ತಾರ, ಹಾಗೆ 2 ನಾಲ್ಗೆ, ಈ ಗಂಡಸರಿಗೆ 32 ನಾಲ್ಗೆ ಅಂತ. ಬಾಯ್ ಬಿಟ್ರೆ ಬರೀ ಸುಳ್ಳು. ಏನು ಎಂತ ಸುಳ್ಳು? ಸತ್ಯ ಹೇಳಲಿಕ್ಕೆ ಬಿಡ್ತೀರಾ ನೀವು? ಬಿಡ್ತೀವಿ. ಯಾವ್ದೋ ಒಂದು ಕಿತ್ತೋಗಿದ್ ಬಟ್ಟೆ ಹಾಕ ಬಂದು ರೀ ಹೆಂಗುಂಟು ಅಂತಾರೆ. ನೋಡ್ಲಿಕ್ಕೆ ಒಳ್ಳೆ ಮಂಗನಿಗೆ ವೇಷ ಕಟ್ಟದಂಗಿರುತ್ತೆ. ಹೇಳಲಿಕ್ಕೆ ಆಗ್ತದ? ಅದಕ್ಕೆ ನಮ್ಮ ಬಾಯಲ್ಲಿರೋ ಸತ್ಯವೆಲ್ಲ ಎಂಜಲ್ ನುಂಗಿ ಚಿನ್ನ ನೀನ್ ಮಾತ್ರ ಎಂಜಲ್ ಇದ್ದಂಗಿದ್ಯಾ ಅಂತೀವಿ. ಅಯ್ಯಯ್ಯೋ, ಆಮೇಲೆ ಕೇಳ್ತಾರೆ, ನಮ್ಮ ಮನೆಯಿಂದ ನಿಮ್ಗೆ ಯಾರು ಬಂದ್ರೆ ಖುಷಿ ಅಂತಾರೆ. ನಿನ್ನ ತಂಗಿ ಅನ್ಲಿಕ್ಕೆ ಮನ್ಸುಂಟು, ಆದ್ರೆ ಒಪ್ತಾರ? ಅದಕ್ಕೆ ನಿನ್ನ ಅಪ್ಪ ಅಮ್ಮ ಅಂತೇವೆ.
ಕರೆಕ್ಟ್. ಈ ನಾತಿಗಳ ಬಗ್ಗೆ ಜೋಕ್ ಮಾಡೋರ್ಗೆ ನಂದೊಂದ್ ಮಾತು, ಇದೇ ಜೋಕ್ನ ನಾವು ಮೈದನ್ ಬಗ್ಗೆ ಮಾಡಿದ್ರೆ ನೀವ್ ಒಪ್ತೀರಾ? ಚಾನ್ಸೇ ಇಲ್ಲ. ನಮ್ಗೂ ಅವ್ರಿಗೂ ಸಂಬಂಧನೇ ಕಟ್ಬಿಡ್ತೀರಾ. ಆದ್ರೆ ನಾವ್ ಹಾಗಲ್ಲ, ಮೈದನ್ನ ಸ್ವಂತ ಮಗನ್ ತರ ನೋಡ್ಕೋತೀವಿ. ಈ ಹೆಂಗಸರಿಗೆ ಬಾಯಿ ಕೊಡ್ಲಿಕ್ಕೆ ಆಗ್ತದ ಸರ್? ಈ ಹೆಂಗಸರ ಜೊತೆ ಮಾತಾಡೋದು, ಇಂಟರ್ನೆಟ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಓದಿ ಐ ಅಗ್ರಿ ಅಂತ ಓಕೆ ಮಾಡೋದು ಎರಡೂ ಒಂದೇ. ನಿಮ್ಮ ಹತ್ರ ಮಾತಾಡಿ ಸಾಯ್ಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೇನೆ. ಮಾತಾಡಲ್ಲ. ಈಗ ಯಾಕೆ ಮಾತಾಡ್ತೀಯಾ? ಮದ್ವೆಗ್ ಮುಂಚೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡ್ತಿದ್ದೆ. ಮದ್ವೆ ಆಗದಿರೋ ಹೆಣ್ಮಕ್ಳಿಗೆಲ್ಲ ನಂದೊಂದ್ ಸಣ್ಣ ಅಡ್ವೈಸ್, ಲವ್ ಮಾಡುವಾಗ ಚಿನ್ನ ನೀನೇ ನನ್ನ ಆಸ್ತಿ ಅಂತಾರಲ್ಲ, ಆ ಚಿತ್ರಣ ನನ್ ಮಕ್ಳನ್ನ ಮದ್ವೆ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮದ್ವೆ ಆಗ್ ಬಂದ್ಮೇಲೆ ಆಸ್ತಿ ಪಾಸ್ತಿ ಮನೆ ಮಠ ಏನು ಇರಲ್ಲ. ಕೇಳಿದ್ರೆ ಹೇಳಿದ್ನಲ್ಲ ಚಿನ್ನ ನೀನೇ ನನ್ನ ಆಸ್ತಿ ಅಂತಾರೆ. ಇವನು ಅಂಥವ್ನೆ. ಪಾಪ ಇವಳೀಗ ಬೀದಿಲ್ ಬಿದ್ದು ಒದ್ದಾಡ್ತಾ ಇದ್ದಾಳೆ, ಇವಳಿಗೆ ಮನೆ ಇಲ್ಲ. ಬೇಡರಿ, ಸುಮ್ಮನೆ ಇರಿ. ಒಬ್ಬ ಗಂಡಸಿಗೆ ನಿಜವಾದ ಖುಷಿ ಎಲ್ಲುಂಟು ಅಂತ ಮದುವೆ ಆದ್ರ ಮೇಲೆ ಗೊತ್ತಾಗ್ತದೆ. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ನಾನು ಹೇಳಲಿಕ್ಕೆ ಬಂದಿದ್ದು ಮದುವೆಗೂ ಮುಂಚೆ ಅಂತ. ಬೇಡರಿ, ನನಗೇನಾದ್ರೂ ಕೋಪ ಬಂದ್ರೆ ನಿಮ್ ರಕ್ತ ಹೀರ್ಬಿಡ್ತೇನೆ. ಇರ್ತಾಳೆ ಸರ್, ಇವಳು ಇರ್ತಾಳೆ. ಮದುವೆಗೆ ಮುಂಚೆ ಇವಳ್ದು ಬಿ ಪಾಸಿಟಿವ್, ನಂದು ಎ ಪಾಸಿಟಿವ್. ಮದುವೆ ಆಗಿ 2 ವರ್ಷಕ್ಕೆ ಇಬ್ರದ್ದು ಒಂದೇ ಪಾಸಿಟಿವ್. ಯಾಕೆ ಹೇಳಿ? ಇವಳು ಪೂರ ಜೀವನ ಪೂರ್ತಿ ಕೂರ್ತಿದ್ದೆ ನನ್ನ ರಕ್ತ. ನನಗ್ ಸಿಟ್ಟು ಬಂದ್ರೆ ಸಿಟ್ಟು ಬಂದ್ರೆ ಅಂತ, ನನಗ್ ಸಿಟ್ಟು ಬಂದ್ರೆ ಸಮ ಬೈತೇನೆ. ಬೈತೀರಾ? ಬೈರಿ ನೋಡ್ತೀನಿ. ನಾನು ಬೈದ್ರೆ ಇವಳು ವಿಷ ಕುಡಿತಾಳೆ, ಗ್ಯಾರಂಟಿ ಬೈತೇನೆ. ಬೈರಿ ನೋಡ್ತೀನಿ ನಾನು. ನಿನಗೆ ಮಂಡೆ ಸಮ ಉಂಟೇನೆ? ಇದು ಬೈಯದ ರೀ? ಬೈಯೋದ್ ಹಿಂಗಲ್ಲ ರೀ. ಮತ್ತೆ ನಿನ್ ಕಾಲ್ ಬಿದ್ದಾಗ, ನಿನ್ ನಡ ಮುರ್ದೋಗ, ನಿನ್ ಕೈ ಮುರ್ದೋಗ, ನಿನ್ ತಲೆ ಹೊಡ್ದಾಗ, ನಿನ್ ಗಾಪ ಬಂದ್ ಚಾಪೆ ಸುಟ್ಕೊಂಡ್ ಹೋಗ, ನಿನ್ ಬರ್ಬಾದ್ ಬರ, ನಿನ್ ಕರಿನಗರ ಕಚ್ಚ, ನಿನ್ ಹಾಳಾಗೋಗ, ನೆಗದ್ ಬಿದ್ದು ನಲ್ಲಿ ಕೈ ಆಗೋಗ, ನೆಗದ್ ಬಿದ್ದು ಸಾಯ. ಸ್ವಾಮಿ ಕೊರಗಜ್ಜ ಕಾಪಾಡು. ಏನ್ರಿ ಮಾಡ್ತಾ ಇದ್ದೀರಾ? ನೀನ್ ಇಷ್ಟುದ್ದ ಶ್ಲೋಕ ಹೇಳ್ದಲ್ಲ, ಕೊನೆಯಲ್ಲಿ ನಾನು ಬೇಡ್ದೆ. ಅಯ್ಯೋ, ಅದು ಬೈಗುಳ. ಇದು ಬೈಗುಳುವ? ನನಗೆ ಇನ್ನೊಮ್ಮೆ ಹೆಂಗ್ ಬೈದ್ರು ನಿನ್ಗೆ 2 ಕೊಡ್ತೇನೆ. ನನಗೆ ಹೊಡಿತೀರೇನ್ರಿ? ಹೊಡಿರಿ, ನಾನು ನೋಡ್ತೀನಿ. ಮತ್ ಸಮ ಬಿಡ್ತೇನೆ ಈಗ. ನನಗೆ ಹೊಡಿತೀರೇನ್ರಿ? ಹೊಡಿರಿ, 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 ಹೊಡಿರಿ. ಅಲ್ಲವೇ ನನ್ಗೆ ಹೊಡಿಲಿಕ್ಕೆ ಪುರ್ಸೊತ್ ಕೊಟ್ರೆ ಅಲ್ಲ ಹೊಡಿಯೋದು. ಪುರ್ಸೊತ್ತೇ ಇವಳೇ ಹೊಡಿತಾ ಇದ್ದಾಳೆ. ಗಂಡ ಎದ್ದು ಬೆಳಗ್ಗೆ ವ್ಯಾಪಾರಕ್ಕೆ ಹೋಗೋದ್ರೊಳಗೆ ಹಿಂಗೆ ಮಣ ಮಾಡಿದ್ರೆ ಯಾವನಿಗೆ ಹೋಗ್ಲಿಕ್ಕೆ ಮನ್ಸಾಗ್ತದೆ? ನಿನ್ನ ನೋಡಿದ್ರೆ ನನ್ಗೆ ಒಂಥರ ಆಗ್ತದೆ. ನಾನು ಹೋಗಿ ಸಮುದ್ರಕ್ಕೆ ಬಿದ್ದು ಸಾಯ್ತೇನೆ. ಎಲ್ಲಾದ್ರೂ ಬಿದ್ದು ಸಾಯ್ರಿ, ಮನೆಗೆ ಬರ್ಬೇಡಿ. ಎಲ್ಲ ನನ್ ಕರ್ಮ. ಹೋದ್ಯಾ? ಈಚೆ ಬರೆ. ನಿನ್ನನ್ನು ಬಂಗಡೆ ಫ್ರೈ ಮಾಡ್ತೇನೆ, ಬೂತಾಯಿ ಮಸಾಲ ಫ್ರೈ ಮಾಡ್ತೇನೆ, ಅಂಜಲ್ ನೇಕೆಡ್ ಫ್ರೈ ಮಾಡ್ತೇನೆ. ಏನಂತಿದ್ದಲ್ಲ? ಅದು ಊಟಕ್ಕೆ ಮೀನ್ ಚಟ್ನಿ ಹಾಕಿದ್ಯಾ ಅಂತ. ನೀನು ಮೂತಿಗೆ ಉಪ್ಪಿನಕಾಯಿ ಸಾಕು, ಅದೇ ತಿನ್ ಹೋಗು. ನಾನು ಹೇಳ್ದೆ ಈ ಬೆಂಗಳೂರಿಗೂ ಮಂಗಳೂರಿಗೂ ಸೆಟ್ ಆಗಲ್ಲ, ಈ ಬೆಂಗಳೂರಿಗೆ ಉಪ್ಪಿನಕಾಯಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ. ಒಂದು ಮೀನು ಚಟ್ನಿ ಹಾಕುವ ಯೋಗ್ಯತೆ ಹೋಗ್ತೇನೆ. ಅದು ಆಯ್ತಾಳೆ. ಎಲ್ಲ ನನ್ ಕರ್ಮ. ನಾನ್ ಮೊದ್ಲೇ ಹೇಳ್ದೆ ಇವ್ ನನ್ ಕಟ್ಕೊಳಲ್ಲ ಅಂತ. ನಮ್ಮಮ್ಮ. ಹಲೋ ಅಮ್ಮ. ಎಲ್ಲದನೋ ಮಂಗ್ಯ ನನ್ನ ಮಗ, ತಿಕ್ಕೇಡಿ ನನ್ನ ಮಗ, ಅಡ್ನಾಡಿ ನನ್ನ ಮಗ, ಅವ್ನ ಹೆಣ ಏರ್ಸ್ಲಿ, ಅವ್ನಿಗೆ ಹೆಂಡಿ ಏರ್ಸ್ಲಿ, ಅವ್ನ ಏನಾದ್ರು ಇವತ್ತು ನನ್ನ ಕೈಗೆ ಸಿಗ್ಲಿ ಇದ್ರೆ ಅವ್ನ ಮಕ್ಕಳು ಮುರಿದು ಬಿಟ್ಟೇನು? ಹಾಗೋರ್ದು ಹೆಂಗ್ಸಲ್ಲ ಈ ಹುಬ್ಬಳ್ಳಿ ಹನುಮವ್ವ. ಅವ್ವ, ನೀ ಹಗೂರದ ಹೆಂಗ್ಸಲ್ಲ ಅಂತ ಎಲ್ರಿಗೂ ತಿಳಿದ ಇದ್ ಬಿಡಬೇ. ಅಯ್ಯೋ, ಯಾಕೆ ಹಿಂಗ್ ಹೊಯ್ಕತ್ಯ ಬೇ? ಅಯ್ಯ, ನಿಮ್ಮ ಅಪ್ಪನ್ ಕಟ್ಕೊಂಡಾಗಿಂದ ನಾ ಹೊಯ್ಕಂತಿರೋದೇ ಆಗದ. ಅಪ್ಪೆಲ್ಲಿ? ಯವ್ವ ತಾಯಿ, ನಿಮ್ಮಪ್ಪ ಜನರೇಟರ್ ಅಂಗಡಿಯಾಗ ನೌಕರಿ ಮಾಡಿ 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 ಹಿಂಗ್ ಕರೆದ್ರೆ ಎಲ್ಲಿ ಬರ್ತಾನ? ಈಗ ಬರ್ತಾನ ನೋಡ. ಏನಾತವಾ? ಏನಾತ? ಅಪ್ಪ ಅವ್ವ, ನನ್ ಗಂಡ ಅದನಲ್ಲ, ಅವ್ನ್ ನನ್ಗೆ ಹೊಡ್ಯಾಕ ಕೈ ಎತ್ತಿದ್ದ. ಇಲ್ಲವ್ವ, ಬರೀ ಕೈ ಎತ್ತಿದ್ದ. ಏನಾಗತ್ತ ಅವನಿಗ? ಮತ್ತ ಅವ್ನು ಹಳಿ ಚಾಲಿ ಶುರು ಮಾಡ್ಕೊಂಡೇನ? ಲಗ್ನಕ ಮೊದಲು ಏನ್ ಹೇಳಿದ್ದ ಅವನು? ನಾನು ಏನ್ ಹೇಳಿದ್ದೆ? ನಿಮ್ಮಪ್ಪ ಕೈ ಎತ್ತಿದ್ದ, ನಮ್ಮಪ್ಪ ಕೈ ಎತ್ತಿದ್ದ. ಕೈ ಮಾಡಕೊಂಡು ನನ್ನ ಮಗಳಿಗೆ ಬೇಡ ಅಂದಿದ್ದಕ್ಕೆ ಅವನೇನಂದ? ನನಗ ಕೈಯ ಇಲ್ಲ, ನನಗೆ ಕೈ ಎಲ್ಲದ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ದವನು ಈಗ ಮೊಲದು ಮರಿತಾರೆ ಇರೋ ನನ್ನ ಮಗಳ ಮೇಲೆ ಕೈ ಎತ್ತತಾನೇನಾ? ನಾ ಮೊದಲ ಹೇಳಿದ್ದೆ, ಆ ಮಂಗಳೂರಿಗೂ ನಮ್ಮ
ನಮಗೂ ಸಮ ಆಗೋದಿಲ್ಲ, ಬಾಯ್ಲ್ಡ್ ರೈಸ್ಗೂ ಖಡಕ್ ರೊಟ್ಟಿಗೂ ಆಗೋದಿಲ್ಲ ಅಂತ. ಅಪ್ಪ ನಾನು ಇಲ್ಲಿ ಇರಲ್ಲ, ನಾನು ತವ್ರ ಮನೆಗೆ ಬಂದ್ಬಿಡ್ತೀನಿ. ಸರಿ ಅಮ್ಮ, ನಿನ್ ಮಾತನ್ನ ನಾನು ಒಪ್ಕೊಳ್ತೀನಿ. ಇವತ್ತು ನೀನು ಡೈವೋರ್ಸ್ ಕೊಟ್ಟು ಬರ್ತೀಯಾ? ನಿನ್ಗೆ ಇನ್ನೂ ಚಿಕ್ಕ ವಯಸ್ಸು, ನಾಳೆ ಇನ್ನೊಂದು ಮದುವೆ ಮಾಡ್ಬೇಕು ತಾನೆ? ಹಳ್ಳು ಜಗಳ ಮಾಡ್ಕೊಂಡು ಡೈವರ್ಸ್ ಕೊಟ್ರೆ ಎಷ್ಟಂತ ಡಿವೋರ್ಸ್ ಮಾಡ್ತೀಯಾ? ಎಷ್ಟಂತ ಮದುವೆ ಆಗ್ತೀಯಾ? ನೋಡಿದವ್ರು ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇಟ್ಕೊಳ್ತಾರೆ ಮಗ? ನೋಡು, ನಾನ್ ಮತ್ತೆ ನಿನ್ ತಾಯಿ ಜಗಳ ಮಾಡ್ತೀವಿ. ನಾನ್ ಮನೆ ಬಿಟ್ಟು ಹೋದ್ನಾ? ಇಲ್ಲ. ನಾನ್ ಮನೆ ಬಿಟ್ಟು ಹೋಗಿದ್ರೆ ನೀನ್ ಹುಡ್ತಾ ಇದ್ದೀಯಾ? ನೀನ್ ಮತ್ತೆ ನಿನ್ನ ಅಣ್ಣ ಜಗಳ ಮಾಡ್ತೀರಾ? ನೀನ್ ಮನೆ ಬಿಟ್ಟು ಹೋದ್ಯಾ? ನೀನ್ ಅಣ್ಣ ಮನೆ ಬಿಟ್ಟು ಹೋದ್ನಾ? ನೋಡ್ ಮಗ, ಹೆಣ್ಮಕ್ಳು ಗಂಡನ್ ಮನೇನ ಗಂಡನ್ ಮನೆ ಗಂಡನ್ ಮನೆ ಗಂಡನ್ ಮನೆ ಅನ್ಕೊಂಡ್ರೆ ಅದು ಯಾವತ್ತು ಗಂಡನ್ ಮನೇನೆ. ಅದೇ ಗಂಡನ್ ಮನೇನ ನನ್ ಮನೆ ನನ್ ಮನೆ ನನ್ ಮನೆ ಅನ್ಕೊಂಡ್ರೆ ಗಂಡನ್ ಮನೇನು ತವರ್ ಮನೆ ಆಗುತ್ತೆ. ಮಗ, ದೇವ್ರು ಸೃಷ್ಟಿ ಮಾಡುವ ಹೆಣ್ಣು ಮಕ್ಕಳಿಗೆ 100ರಲ್ಲಿ 80% ನೋವು ಕೊಟ್ಟಿರ್ಬೋದು, ಆದ್ರೆ 20% ಅಲ್ಲಿ ಮಹಾನ್ ಶಕ್ತಿ ಕೊಟ್ಟಿದ್ದಾನೆ ಮಗ. ಬರೀ ಮನೆ ಅಲ್ಲ, ಇಡೀ ಜಗತ್ತನ್ನೇ ಸರಿ ಮಾಡುವ ಶಕ್ತಿ ಒಂದು ಹೆಣ್ಣಿಗಿದೆ ಮಗ. ಅದನ್ನು ನೀವು ಬಳಸ್ಕೋಬೇಕು. ಹೆಣ್ಣು ಮನೆ ಬೆಳಗುವ ದೀಪ ಆಗ್ಬೇಕೇ ಹೊರತು ಮನೆ ಸುಡುವ ಬೆಂಕಿಯ ಉಂಡೆ ಆಗ್ಬಾರ್ದಮ್ಮ. ಏನ್ ಚಲೋ ತನಕ ಭಾಷಣ ಬಿಗಿದೆಯಪ್ಪ. ನೀ ಭಾಷಣ ಬಿಗಿದ ಕೂರು. ನನ್ನ ಮಗನ್ ಇವತ್ತು ಬಿಡೋದಿಲ್ಲ. ಹಗೋರ್ದು ಹೆಂಗ್ಸಲ್ಲ ಈ ಹುಬ್ಬಳ್ಳಿ ಹನುಮವ್ವ. ಈ ಡೈನೋಸರ್ನ ಇಂಗ್ಲಿಷ್ ಪಿಕ್ಚರ್ಗೆ ಕೊಡ್ಬೇಕಿತ್ತು, ಶೂಟ್ ಮಾಡಿ ಸಾಯಿಸ್ತಿದ್ರು. ಸರಿಯಪ್ಪ ಆಯ್ತು. ಸರಿ ಮಗ, ಇನ್ ಮುಂದೆ ಜಗಳ ಮಾಡಬಾರ್ದು. ಹೆಣ್ಣು ಮಕ್ಕಳು ಅನುಸರಿಸ್ಕೊಂಡು ಹೋಗ್ಬೇಕು. ಸರಿಯಪ್ಪ ಆಯ್ತು. ನೀನ್ ಹೊರಡು, ನನ್ ಗಂಡ ಬರೋ ಹೊತ್ತಾಯ್ತು. ಹೆಂಗ್ ಹೋಗ್ಲಿ, ನಂಗೆ ಜಂಡಿಟ್ಟಿರ್ಬೇಕಲ್ವೇ? ನಿಜ ಅಲ್ವಾ ಮೇಡಮ್? ಒಂದ್ ಹೆಣ್ಣಿಗೆ ಸಂಸಾರನ ಸರಿ ಮಾಡೋ ಶಕ್ತಿನೂ ಇರುತ್ತೆ, ಹಾಳು ಮಾಡೋ ಶಕ್ತಿನೂ ಇರುತ್ತೆ. ನಂದೇ ತಪ್ಪನ್ಸುತ್ತೆ. ನನ್ ಗಂಡನ ಜೊತೆ ಇನ್ಮೇಲೆ ಚೆನ್ನಾಗಿರ್ತೀನಿ.